ಒಂದು ಸಿನಿಮಾ ಹಿಟ್ ಆದ್ಮೇಲೆ ಹೀರೋಯಿನು ಮತ್ತೆ ಹೀರೋಗೆ ಬಹಳಷ್ಟು ಆಫರ್ ಬರೋದು ಕಾಮನ್. ನಮಸ್ತೆ, ನಾನು ನಿಮ್ಮ ನರಕು ಕನ್ನಡಿಗ. ಕಾಂತಾರ ಸಿನಿಮಾ ಹಿಟ್ ಆದ್ಮೇಲೆ ಆ ಸಿನಿಮಾದ ಕ್ಯಾರೆಕ್ಟರ್ ಅಲ್ಲಿ ಸಪ್ತಮಿ ಗೌಡ ಅವರ ಕ್ಯಾರೆಕ್ಟರ್ ಕೂಡ ಬಹಳಷ್ಟು ಹೈಪ್ ಆಯ್ತು. ಅಂಡ್ ಆ ಒಂದು ಹೈಪ್ ಮುಖಾಂತರ ಈಗ ಸಪ್ತಮಿ ಗೌಡ ಅವರು ಟಾಲಿವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಈಗಾಗಲೇ ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಎಲ್ಲರಿಗೂ ಪರಿಚಯವಾಗಿದೆ. ಅಫ್ಕೋರ್ಸ್ ಒಂದ್ ಮೂವಿ ಹಿಟ್ ಆದ್ಮೇಲೆ ಅಷ್ಟೇ ಹೈಪ್ ಕ್ರಿಯೇಟ್ ಆಗುತ್ತೆ ಆ ಒಂದು ಮೂವಿಯ ಕ್ಯಾರೆಕ್ಟರ್ಸ್ ಮೇಲೆ. ಸಪ್ತಮಿ ಗೌಡ ಅವರು ಬಹಳಷ್ಟು ಬ್ಯುಸಿ ಆಗಿದ್ದಾರೆ. ಕನ್ನಡದಲ್ಲೇ ಸಿನಿಮಾಗಳು ಆಫರ್ ಆಗಿರೋದ್ರಿಂದ ಜೊತೆಗೆ ಈಗ ತಮಿಳಲ್ಲಿ ಕೂಡ ಅವರಿಗೊಂದು ಆಫರ್ ಕೂಡ ಬಂದಿದೆ. ಮೂಡ್ ಆಫ್ ತಮಿಳು ಅನ್ನೋ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಲಿದ್ದಾರೆ ಸಪ್ತಮಿ ಗೌಡ ಅವರು. ಅಂಡ್ ಈ ಒಂದು ಸಿನಿಮಾದ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದಾಗ ಬಹಳಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದು ಈ ಸಿನಿಮಾದ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ. ಲೈಕ್ ಒಂದು ಹಳ್ಳಿಯ ವಾತಾವರಣದಲ್ಲಿ ಮೂಡಿ ಬರಲಿರುವಂತ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ ಅವರು ತಮ್ಮ ಕಾಂತಾರ ಮೂವಿಯ ಏನ್ ಹಳ್ಳಿ ಸ್ಟೈಲ್ ಇರುವಂತಹ ಒಂದು ಲುಕ್ ಅನ್ನೇ ಈ ಸಿನಿಮಾದಲ್ಲಿ ಮೇಂಟೈನ್ ಮಾಡಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಹಳ್ಳಿ ಗೆಟಪ್ ಅಲ್ಲಿ ಬಹಳಷ್ಟು ಮೆಚ್ಚುಗೆಯನ್ನು ಪಡೆದಿರುವಂತಹ ಸಪ್ತಮಿ ಗೌಡ ಅವರನ್ನ ಈ ಸಿನಿಮಾದಲ್ಲಿ ಕೂಡ ಅದೇ ಹಳ್ಳಿ ಸ್ಟೈಲಿಯ ಪಾತ್ರವನ್ನ ನಿಭಾಯಿಸಲಿದ್ದಾರೆ. ಜೊತೆಗೆ ಈ ಸಿನಿಮಾ ಅನೌನ್ಸ್ ಆದಾಗ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿದೆ. ಅಂಡ್ ಸಪ್ತಮಿ ಗೌಡ ಅವರ ಫ್ಯಾನ್ಸು ಇವ್ರ ಬಗ್ಗೆ ಬಹಳಷ್ಟು ಟ್ವೀಟ್ ಕೂಡ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಇವರ ಪಾತ್ರ ಏನು ಅಂತ. ಸದ್ಯ ಈ ಒಂದು ಸಿನಿಮಾದಲ್ಲಿ ಅವರಲ್ಲಿ ಒಂದು ಮೇನ್ ರೋಲ್ ಅನ್ನ ಅವರು ಪರಿಚಯ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಒಂದು ರೋಲ್ ಅಲ್ಲಿ ಅವರು ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಸದ್ಯಕ್ಕೆ ಇದೇ ಒಂದು ಅಪ್ಡೇಟ್ ಇರೋದು. ಕಾಯ್ದು ನೋಡೋಣ ಮತ್ತೆ ಅಪ್ಡೇಟ್ ಏನ್ ಬರುತ್ತೆ ಅಂತ.